ಎಚ್ಡಿಕೆ ಮಂಡ್ಯ ಸ್ಪರ್ಧೆಗೆ ಎನ್ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಪುಟ್ಟರಾಜು ಅಭ್ಯರ್ಥಿ ಅಂತ ಹೇಳಿದ್ರು, ಈಗ ತಾವೇ ಅಭ್ಯರ್ಥಿಯಾಗಿದ್ದಾರೆ ಎನ್ನುವುದಾಗಿ ಎನ್ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಪುಟ್ಟರಾಜುನ ಅಭ್ಯರ್ಥಿ ಅಂತ ಹೇಳಿ ತಾವೇ ಅಭ್ಯರ್ಥಿ ಆಗ್ತಿದ್ದಾರೆ. ಮಗನಿಗೆ ಮದುವೆ ಮಾಡೋದಕ್ಕೆ ಹೋಗಿ ಅಪ್ಪನೇ ಮದುವೆಯಾದಂತಾಗಿದೆ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ನಡೆದಂತ ಸಭೆಯಲ್ಲಿ ಚಲುವರಾಯಸ್ವಾಮಿ ಹೇಳಿರುವಂತಹ ಹೇಳಿಕೆ ಇದು. ಒಳ್ಳೆ ಹುಡುಗಿ ಇದ್ದಾಳೆ, ಈ ಬಾರಿ ನಾನೇ ಮದುವೆ ಆಗ್ತೀನಿ. ಪುಟ್ಟರಾಜುಗೆ ಮುಂದೆ ಒಳ್ಳೆ ಹುಡುಗಿ ಹುಡುಕೋಣ ಎಂದಿದ್ದಾರೆ. ಮಂಡ್ಯದಲ್ಲಿ ನಡೆದಂತ ಸಭೆಯಲ್ಲಿ ಚಲುವರಾಯಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು. ಈ ಪುಟ್ಟಿ ಒಳಗಡೆ ನಾಳೆ ಬಿಡ್ತೀವಿ, ನಾಳೆ ಬಿಡ್ತೀವಿ, ಇಲ್ಲಿ ಕರಿ ನಾಗ ಆಗದೆ, ಬಿಳಿ ನಾಗರಾಗದೆ, ದೊಡ್ಡದಿದೆ, ಉದ್ದ ಇದೆ, ದಪ್ಪ ಇದೆ ಅಂತ ಹೇಳಿ ಕಳೆದ 1 ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸದನೂ ಮಾಡಿಸ್ತಾರೆ, ಎಸ್.ಎಂ. ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆಯ, ನೋಡೋಣ, ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ, ಮುಂದೆ ಅವತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜು ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನೀನು ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ, ಈ ಮಗನು ಮಾಡಕ್ಕೆ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ಥರ ಸರ್ಕಸ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಆಗಂದವ್ರೆ, ಈಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತೂ ಅವ್ರು ನನ್ನನ್ನು ವೈರಿಗಳು ಅಂತ ಕರೆದಾರೆ, ನಾನು ಯಾವತ್ತೂ ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದೂ ಇಲ್ಲ. ನನಗೆ ಯಾವತ್ತೂ ಇದ್ರು ಸ್ನೇಹಿತರೆ. ಓದ್ ಕಡೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೇದಲ್ಲ. ಅದು ಈ ಪುಟ್ಟಿ ಒಳಗಡೆ ನಾಳೆ ಬಿಡ್ತೀವಿ, ನಾಳೆ ಬಿಡ್ತೀವಿ, ಇಲ್ಲಿ ಕರಿ ನಾಗ ಆಗದೆ, ಬಿಳಿ ನಾಗರಾಗದೆ, ದೊಡ್ಡದಿದೆ, ಉದ್ದ ಇದೆ, ದಪ್ಪ ಇದೆ ಅಂತ ಹೇಳಿ ಕಳೆದ 1 ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸದನೂ ಮಾಡಿಸ್ತಾರೆ, ಎಸ್.ಎಂ. ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆಯ, ನೋಡೋಣ, ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ, ಮುಂದೆ ಅವತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜು ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನೀನು ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ, ಈ ಮಗನು ಮಾಡಕ್ಕೆ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ಥರ ಸರ್ಕಸ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಆಗಂದವ್ರೆ, ಈಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತೂ ಅವ್ರು ನನ್ನನ್ನು ವೈರಿಗಳು ಅಂತ ಕರೆದಾರೆ,